ಹಲೋ ಚಾಂಪಿಯನ್ಸ್. ಸೊ ಸರ್, ಏನು ಇನ್ನೂ ಒಂದಿನ ಇದೆ, ಆಗಲೇ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತಿದ್ದೀರಾ ಅಂತ ಅಂದ್ಕೊಂಡ್ರೆ ಹೌದು. ಯಾಕಂದರೆ ನಾನು ನಾಳೆ ಇದೆ, ಟೈಮ್ ಇದೆ, ಎಸ್ ಐ ನೋ. ಬಟ್ ನಾಳೆ ಏನೇನು ಮಾಡಬೇಕು ಅಂತ ನಾಳೆ ವಿಡಿಯೋ ಮಾಡಿ ಹಾಕಿದ್ರೆ ದಟ್ ವಿಲ್ ಬಿ ಟೂ ಲೇಟ್ ಅಂತ ಅನ್ನಿಸ್ತು. ಅದಕ್ಕೆ ಎನಿಹೌ ಮೈ ವಿಶಸ್ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು, ನಾಟ್ ಜಸ್ಟ್ ನೌ, ಇವನ್ ಫ್ಯೂಚರಲ್ಲೂ ಇದ್ದೇ ಇರುತ್ತೆ. ಸೊ ಲೈಕ್ ವಾಟ್ ಐ ವಾಂಟ್ ಟು ಸೇ ಇಸ್, ಎಕ್ಸಾಮ್ ಬರೀತಿದ್ದೀರಾ, ನನಗೊಂದು ಸ್ವಲ್ಪ ಟೆನ್ಷನ್ ಆಗ್ತಿದೆ. ಓಕೆ, ಸೊ ಎಕ್ಸಾಮ್ ಬರೀತಿದ್ದೀರಾ, ಲೀವ್ ಆಲ್ ಯುವರ್ ಟೆನ್ಷನ್, ಬಿ ಟೆನ್ಷನ್ ಫ್ರೀ, ಸ್ಟ್ರೆಸ್ ಫ್ರೀ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ಇನ್ನೂ ಒಂದಿನ ಇದೆ, ಬಟ್ ಏನೇನು ಬೇಕು, ಈಗ ಹಾಲ್ ಟಿಕೆಟ್ ಆಯಿತು ಅಥವಾ ಪೆನ್ನು, ಪೆನ್ಸಿಲ್ಲು, ಲೈಕ್ ಎರೇಸರು, ಶಾರ್ಪ್ನರು, ಸ್ಕೇಲು ಎಲ್ಲ ಒಂದು ಕಡೆ ಕ್ಲೀನಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ತೆಗೆದಿಟ್ಬಿಡಿ. ಪೆನ್ ಒಂದಲ್ಲ ಎರಡು ಇಟ್ಕೊಳ್ಳಿ. ಸೊ ಏನೇನು ಬೇಕು ಕೀಪ್ ಎವ್ರಿಥಿಂಗ್ ಅಸೈಡ್, ಬಿಕಾಸ್ ಲಾಸ್ಟ್ ಮೂಮೆಂಟ್ ಅಂದಾಗ ಏನಾಗುತ್ತೆ ಅಂತ ನಾನು ನೋಡಿದ್ದೀನಿ. ಯಾಕಂದರೆ ನಾನು ಸ್ಕೂಲಲ್ಲಿ ಇದ್ದಾಗ ಹುಡುಗಿರೆಲ್ಲ ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತಿದ್ರು. ಬಟ್ ಹುಡುಗರು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲೋ ಪೆನ್ ಸಿಗ್ತಿದೆ, ಹಾಸ್ಟೆಲಲ್ಲಿ ಇದ್ದವರು ಈ ಪೆನ್ನು ಅದು ಅವ್ರದ್ದು ಪೆನ್ ಆಗಿರಲಿಲ್ಲ. ಸೊ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲೋ ಏನೋ ಸಿಕ್ತು, ಅದು ಏನು ಜಾಮೆಟ್ರಿ ಬಾಕ್ಸು ಇಲ್ಲ, ಪಾಕೆಟೆಲ್ಲ ಹಾಕೋ ಸೀದಾ ಹೋಗ್ತಿರೋ, ಕೈ ಒಂದು ಹಾಲ್ ಟಿಕೆಟ್ ಒಂದು ಬಿಸ್ಕೊಂಡು ಬರ್ತಿದ್ರು ಅಷ್ಟೇ. ಸೊ ಹಂಗೆ ಬೇಡ. ಹಾಗೆ ನಾವು ಹಾಗೆ ಮಾಡಿದ್ದೀವಿ, ನಾನೇನು ನೋಡಿರೋದಲ್ಲ. ಸ್ಕೂಲಲ್ಲಿದ್ದಾಗ ಅಟ್ಲೀಸ್ಟ್ ಜಾಮೆಟ್ರಿ ಬಾಕ್ಸ್ ಅಂತೂ ಇರಲಿಲ್ಲ. ಸೊ ಪೆನ್ನು ಪೆನ್ಸಿಲೆಲ್ಲ ಏನಿತ್ತು ಪಾಕೆಟಲ್ಲಿ ಹಾಕ್ಕೊಂಡು ಸೀದಾ ಬರ್ತಿದ್ವಿ. ಸೊ ಬೇಡ, ಅಟ್ಲೀಸ್ಟ್ ಏನೇನಿದೆ, ಏನೇನು ಕೈಗೆ ಸಿಗತ್ತೆ ಹಿಡ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ ಪ್ಯಾನಿಕ್ ಬೇಡ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನೈಟ್, ರಾತ್ರಿ ಚೆನ್ನಾಗಿ ತಿನ್ನಿ. ಲೈಕ್ ತುಂಬಾ ಅಲ್ಲ, ಸೊ ಲಿಮಿಟೆಡ್ ಆಗಿ ಎಷ್ಟು ಬೇಕೋ, ಬಿಕಾಸ್ ತುಂಬಾ ತಿಂದಾಗ ಲೈಕ್ ಡೈಜೆಷನ್ ಕರೆಕ್ಟಾಗಿ ಆಗದೆ ಇದ್ದರೆ ಲೈಕ್ ಇಟ್ ಟೇಕ್ಸ್ ಟೈಮ್. ಸೊ ನಿದ್ದೆ ಬರೋದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಆ ಟೆನ್ಷನಲ್ಲಿ ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾನು ಅದೇ ಫೇಸ್ ದಾಟ್ ಬಂದಿದ್ದೀನಿ. ಬಟ್ ಟ್ರೈ ಟು ಗೆಟ್ ಎ ವೆರಿ ಗುಡ್ ಸ್ಲೀಪ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಿ ಮಾಡಿ. ಯಾಕಂದರೆ 21st ನೀವು ಎದ್ದಾಗ ವೆನ್ ಯು ಆರ್ ಅವೇಕ್ ಯು ಶುಡ್ ಬಿ ಎನರ್ಜೆಟಿಕ್. ಎನರ್ಜಿ ಇರಬೇಕು. ಇಲ್ಲ ಅಂದರೆ ಆ ಡಲ್ನೆಸ್ಸು, ಆ ಟೈರ್ಡ್ನೆಸ್ ಇತ್ತು ಅಂದರೆ ಅಗೇನ್ ಇಟ್ ವಿಲ್ ಹ್ಯಾವ್ ಸಮ್ ಇಂಪ್ಯಾಕ್ಟ್ ಆನ್ ಯುವರ್ ಎಕ್ಸಾಮ್. ಸೊ ಇಂಪ್ಯಾಕ್ಟ್ ಅಂದರೆ ಲೈಕ್ ವಿಲ್ ನಾಟ್ ಬಿ ಹ್ಯಾವಿಂಗ್ ದಟ್ ಸೇಮ್ ಎನರ್ಜಿ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ತಿನ್ನಿ, ಆ್ಯಂಡ್ ಅವಾಯ್ಡ್ ದ ಜಂಕ್ ಫುಡ್ಸ್. ಸೊ ಅಟ್ಲೀಸ್ಟ್ ಇನ್ನೊಂದು 15 days ಅಷ್ಟೇ ಎಕ್ಸಾಮ್ ಮುಗಿಯೋತನ, ನೋ ಜಂಕ್ ಫುಡ್ಸ್. ಸೊ ಬಿ ಹೆಲ್ತಿ, ಈಟ್ ಹೆಲ್ತಿ. ಇನ್ನೊಂದು ಲೈಕ್ ಐ ಜಸ್ಟ್ ವಾಂಟೆಡ್ ಟು ಸೇ ಒನ್ ಸ್ಮಾಲ್ ಇನ್ಸಿಡೆಂಟ್ ದಟ್ ಹ್ಯಾಪೆಂಡ್ ವಿತ್ ಮೀ. 2009 ಇಷ್ಟೊತ್ತಾಗಲೇ ನಮ್ಮದೆಲ್ಲ ಎಕ್ಸಾಮ್ಸ್ ಮುಗಿದಿತ್ತು, CBSE ಎಕ್ಸಾಮ್ಸು ಎಲ್ಲ ಮುಗಿದಿತ್ತು. ಫಸ್ಟ್ ಎಕ್ಸಾಮ್ ಸೋಷಲ್ ಇತ್ತು. ಸೋಷಲ್ ನಾನು ಹೇಳಿರ್ಬೇಕು, ಲೈಕ್ ಎಷ್ಟು ಪ್ರಿಪೇರ್ ಆಗಿದ್ದೆ ಅಂದರೆ ಐ ಪ್ರಿಪೇರ್ಡ್ ಸೋ ಮಚ್, ಸೋ ಕಾನ್ಫಿಡೆಂಟ್. ಎಕ್ಸಾಮ್ ಬರೆದೆ, ಎಕ್ಸಾಮ್ ಹಾಲಲ್ಲಿ ಬರೆದೆ. ಲೈಕ್ ಒನ್ಸ್ ಐ ಕೇಮ್ ಔಟ್ ಅದು ಲೈಕ್ ಲೈಕ್ ಚೆನ್ನಾಗಿದೆ. ಆಮೇಲೆ ಡಿಸ್ಕಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ವಾಸ್ ದ ಬ್ಯಾಡ್ ಥಿಂಗ್ ವಾಟ್ ವಿ ಡಿಡ್. ಡಿಸ್ಕಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟೇ ಗೊತ್ತಾಯಿತು 4 ಮಾರ್ಕ್ಸ್ ಹೋಯಿತು ಅಂತ. ಯಾಕಂದರೆ ಒಂದು ಇಮೇಜ್ ಕೊಟ್ಟಿದ್ರು, ಆ ಇಮೇಜ್ ಕ್ಲಿಯರಾಗಿ ಕಾಣಿಸಿರಲಿಲ್ಲ. ಸೊ ಲೈಕ್ ಅದು ರೈಸ್ ಆಗಿತ್ತು. ನಾನು ಶುಗರ್ ಕೇನ್ ಬಗ್ಗೆ 4 ಮಾರ್ಕ್ಸ್ ಬರೆದಿದೆ. ಬಟ್ ರೈಸ್ ಆಗಿತ್ತು. ಸೊ ಎಷ್ಟು ಬೇಜಾರಾಯಿತು ಅಂದರೆ, ಆ್ಯಂಡ್ ಅಗೇನ್ ಫ್ರೆಂಡ್ಸ್ ಎಲ್ಲ ಕೆಲವೊಂದು ಆನ್ಸರ್ಸ್ ಡಿಸ್ಕಷನ್ ಮಾಡ್ತಿದ್ರು. ಇದು ಏನು ಬರ್ದಿಲ್ಲ ಅಂತ. ಲಿಟ್ರಲಿ ಹಾಸ್ಟೆಲಲ್ಲಿ ಇದ್ದಿದ್ದು ನಾನು. ಸೊ ಲಿಟ್ರಲಿ ಹಾಸ್ಟೆಲ್ಗೆ ಹೋಗಿ ಅದು ಲೈಕ್ ಕ್ರೈಂಗ್ ಆಲ್ಮೋಸ್ಟ್ ಲೈಕ್ 1 hour ಮೇಲೆ ಮಲ್ಕೊಂಡು ಅಳ್ತಾ ಇದ್ದೆ. ಬಟ್ ದ ಥಿಂಗ್ ದಟ್ ವಾಟ್ ಮೀ ಬ್ಯಾಕ್ ಅಂದರೆ, ನಾನು ಮಾಡಲೇಬೇಕು ಅಂತ ಇದ್ದಿದ್ದು ನೆಕ್ಸ್ಟು ಸೋಷಲ್ ಆದಮೇಲೆ ನೆಕ್ಸ್ಟು ನಮಗೆ ಕನ್ನಡ ಆಯಿತು. ಸೊ ಕನ್ನಡ ಎಕ್ಸಾಮು, ಆ್ಯಂಡ್ ಐ ವಾಸ್ ವೆರಿ ಮಚ್ ಫಾಂಡ್ ಆಫ್ ಇಟ್. ಲೈಕ್ ಐ ಲವ್ಡ್ ಕನ್ನಡ ಎಕ್ಸಾಮ್ಸ್. ಕನ್ನಡ ಅಂದರೆ ನನಗೆ ತುಂಬ ಇಷ್ಟ. ಆಗೂ ಇಷ್ಟ ಆಯಿತು, ಈಗೂ ಇಷ್ಟನೇ ಇದೆ. ಸೊ ಕನ್ನಡ ಲೈಕ್ ಎನಿ ಕಂಡೀಷನ್ ನಾನು ಕನ್ನಡ ಚೆನ್ನಾಗಿ ಮಾಡಲೇಬೇಕು, ಐ ಹ್ಯಾವ್ ಟು ಸ್ಕೋರ್. ಅಲ್ಲೇನು ಲಾಸ್ ಆಗಿದೆಯೋ ಇಲ್ಲಿ ನಾನು ಮಾಡಬೇಕು ಅಂತ. ದಟ್ ಗೇವ್ ಮೀ ಕಾನ್ಫಿಡೆನ್ಸ್. ಲೈಕ್ ಓಕೆ, ನಾನು ಮಾಡಬೇಕು. ಸೊ ದಿಸ್ ಅ ರೀಸನ್. ಓಕೆ, ಒಂದು ಎಕ್ಸಾಮ್ ಆಯಿತು ಅಂತ ಐ ಪುಟ್ ಆಲ್ ಮೈ ಎಫರ್ಟ್ಸ್ ಆನ್ ಕನ್ನಡ. ಸೊ ಕನ್ನಡ ಚೆನ್ನಾಗಿ ಬರೆದೆ. ಬಟ್ ಎಕ್ಸಾಮ್ ರಿಸಲ್ಟ್ ಬಂದಾಗ ಲೈಕ್ ಆ್ಯಸ್ ಐ ಟೋಲ್ಡ್, ಐ ವಾಸ್ ಶಾಕ್ಡ್. ಬಿಕಾಸ್ ಸೋಷಲ್ ನೋಡ್ತಿದ್ದೀನಿ ಲೈಕ್ 100 out of 100. ಒಂದು ಸಲ ಅಲ್ಲ, 2 ಸಲ ನೋಡಿದೆ. ಸೊ
ಯಾಕೆ ಗೊತ್ತಾ, ಒಂದು ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು. ವಾಟ್ ಎವರ್ ಯು ಹ್ಯಾವ್ ರಿಟರ್ನ್ ಇಸ್ ಕರೆಕ್ಟ್. ಸೊ ಡೋಂಟ್ ಗಿವ್ ಯುವರ್ ಇಯರ್ಸ್. ಸೊ ಎಕ್ಸಾಮ್ ಬರೆದಾದ್ಮೇಲೆ ಏನು ಫ್ರೆಂಡ್ಸ್ ಅದು ಇದು ಡಿಸ್ಕಷನ್ ಮಾಡ್ತಾರೆ, ಪ್ಲೀಸ್ ಡೋಂಟ್ ಡೂ ಇಟ್. ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿ ಸೊಲ್ಯೂಷನ್ಸ್ ಆಫ್ಟರ್ ಯುವರ್ ಎಕ್ಸಾಮ್ಸ್. ಸೊ ಎಲ್ಲ ಫೈನಲ್ ಎಕ್ಸಾಮ್ ಮುಗಿದಾದ್ಮೇಲೆ ಫೈನ್, ಮೇ ಬಿ ಒಂದು ಸೊಲ್ಯೂಷನ್ಸ್ ಅಂತ ಬಿಡ್ತೀನಿ, ಬಟ್ ನೆವರ್ ಎವರ್ ಟ್ರೈ ಟು ಚೆಕ್ ವಾಟ್ ಈಸ್ ಕರೆಕ್ಟ್ ಆರ್ ರಾಂಗ್. ಬಿಕಾಸ್ ಇಫ್ ಯು ಆರ್ ಕಾನ್ಫಿಡೆಂಟ್, ಓಕೆ ಇಲ್ಲ ನನಗೆ ತುಂಬ ಭಯ ಆಗ್ತಿದೆ, ಪ್ಲೀಸ್ ಡೋಂಟ್ ಡೂ ಇಟ್, ಕೀಪ್ ಇಟ್ ಎಟ್ ದ ಲಾಸ್ಟ್. ಬಿಕಾಸ್ ಅಯ್ಯೋ ಮಾರ್ಕ್ಸ್ ಹೋಯ್ತಾ ಅಂತ ಆಗೋದು ಬೇಡ. ಆ್ಯಂಡ್ ಸೋಷಲಲ್ಲಿ ಅಗೇನ್ ಯಾಕೆ ಬಂತು ಅಂತ ಸ್ಟಿಲ್ ಸಮ್ಟೈಮ್ಸ್ ವೆನ್ ಐ ಥಿಂಕ್ ಅಬೌಟ್ ಇಟ್, ಮೇ ಬಿ ಬಿಕಾಸ್ ಆಫ್ ದ ಹಾರ್ಡ್ ವರ್ಕ್ ದಟ್ ಐ ಪುಟ್. ಸೊ ಮೇಲಿರ್ತಾನಲ್ಲ, ಸೊ ಹಿ ವುಡ್ ಬಿ ಸೀಯಿಂಗ್, ಆ್ಯಂಡ್ ನಿಮಗೆ ಕಷ್ಟಪಟ್ಟಿದ್ರೆ ಡೆಫಿನೆಟಾಗಿ somehow or the other you will be getting it, so for sure. So maybe that was the best example what I had. ನಾ ಬೇರೆ ಬೇರೆ ಆಗಿದೆ, ಬಟ್ ಸೊ ಪುಟ್ ನೀವು ಎಫರ್ಟ್ಸ್ ಹಾಕಿರ್ತೀರಾ, ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಜಸ್ಟ್ ಲಿವ್ ಎವ್ರಿಥಿಂಗ್. ನಿಮ್ದು ಎಫರ್ಟ್ ಅಷ್ಟೇ ಬೇಕು, ಸೊ ಲಿವ್ ಎವ್ರಿಥಿಂಗ್ ಟು ಹಿಮ್. ಸೊ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೊ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್, ಸೊ ಲಾಸ್ಟ್ ದಿನ ಲೈಕ್ 21st ಏನಿದೆ, ಬೆಳಗ್ಗೆ ಎದ್ದೆಲ್ಲ ರೆಡಿ ಆದಮೇಲೆ ಸೊ ದೇವ್ರ ನಮಸ್ಕಾರ ಮಾಡಿ, ಲೈಕ್ ವಾಟ್ ಎವರ್ ಗಾಡ್ ಯು ಬಿಲೀವ್ ಇನ್, ನಮಸ್ಕಾರ ಮಾಡಿ ಆ್ಯಂಡ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಯುವರ್ ಎಲ್ಡರ್ಸ್. ಸೊ ಮನೇಲಿ ಯಾರೇ ದೊಡ್ಡವರಿದ್ರು, ಅಪ್ಪ ಅಮ್ಮ, ನೆಕ್ಸ್ಟು ಅಜ್ಜಿ ತಾತ, ಯಾರೇ ಇದ್ರೂ ಆಶೀರ್ವಾದ ತೊಗೊಂಡೋಗಿ. ಬಿಕಾಸ್ ಹಿಂದೆ ಹೇಳೋದೆಲ್ಲ ಹೇಳ್ತದಲ್ಲ, ಲೈಕ್ ಬ್ಲೆಸ್ಸಿಂಗ್ಸ್ ಬೇಕು, ಏನೋ ಒಂದು ಪವರ್ ಇರುತ್ತೆ. ಬಿಲೀವ್ ಇನ್ ಯುವರ್ ಸೆಲ್ಫ್. ಇಲ್ಲಿ ಲಾಸ್ಟಲ್ಲಿ ಹೇಳ್ದಂಗೆ ಪ್ರಿಪೇರ್ಡ್ ವೆಲ್ ಫಾರ್ ಯುವರ್ ಎಕ್ಸಾಮ್ಸ್ ಎಲ್ಲ ಆಗಿರ್ತೀರ. ಐ ಜಸ್ಟ್ ವಾಂಟ್ ಟು ಸಿ ಯು ಕಮಿಂಗ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್. ಯು ಆರ್ ದ ನಂಬರ್ 1 ಫ್ಯಾನ್. ಎಸ್, ಆಲ್ ದೋಸ್ ಹೂ ಆರ್ ರೈಟಿಂಗ್ ದ ಎಕ್ಸಾಮ್ಸ್, ಯು ಆರ್ ದ ನಂಬರ್ 1 ಫ್ಯಾನ್ ಫಾರ್ ಮೀ. ಓಕೆ, ಸೊ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ಸ್. ಹಾಗಂತ ನಾನೇನು ವೀಡಿಯೋಸ್ ಮಾಡಲ್ಲ, ಬಿಕಾಸ್ ಇನ್ನೂ ಎಕ್ಸಾಮ್ಸ್ ಇದೆ. ಸೊ ಇನ್ನೂ ಮೇನ್ ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಸೋಷಲ್ ಇದೆ. ಐ ವಿಲ್ ಬಿ ಕಮಿಂಗ್. ಆ್ಯಂಡ್ ಕನ್ನಡನೂ ಗ್ರಾಮರ್ ಬರ್ತೀನಿ. ಸೊ ನಾಳೆನೂ ಇನ್ನು ಕೆಲವೊಂದು ಇಂಗ್ಲೀಷ್ ಗ್ರಾಮರ್ ಇನ್ನೂ ಮಾಡ್ತಿದ್ದೇನೆ. ಸೊ ದೇರ್ ವಿಲ್ ಬಿ ವಿಡಿಯೋಸ್ ಕಮಿಂಗ್ ಟುಮಾರೋ ಆಲ್ಸೋ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.